ತುಳು ಪ್ರೊಡ್ಯೂಸ್ ಮಾಡಿದ್ದು ನಾವು ಎಕ್ಕಸಕ ಅಂತ. ಅದರಲ್ಲಿ ನಮ್ದು ಹೀರೋಯಿನ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ದು ಸೋನಲ್ ಮೊಂತಾರೋ. ಓ, ಇವಾಗ ಈ ತರುಣ್ ಸುಧೀರ್ ಅವ್ರದ್ದು ಹೆಂಡತಿ. ಸೊ ನೀವೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ? ಎಸ್, ವಿ ಓನ್ಲಿ ಇಂಟ್ರೊಡ್ಯೂಸ್ಡ್ ಓಕೆ ಟು ಅವರ್ ಇಂಡಸ್ಟ್ರಿ. ಅಪ್ಪ ಅಮ್ಮ ನಿಮ್ಮ ಈ ಬಿಸ್ನೆಸ್ನ ಸಕ್ಸಸ್ಸು ಇಲ್ಲಿ ಒಂದು ನೀವು ಮಾಡಿದ ಅಚೀವ್ಮೆಂಟ್ಸ್ನೆಲ್ಲ ನೋಡಿದ್ರಾ? ಏನಂದ್ರು? ನನ್ಗೆ ಅದೇ ಒಂದು ಬಹಳ ಬೇಸರ ರಘು. ನನ್ನ ಸಕ್ಸಸ್ ದೇ ಡಿ ನಾಟ್ ಸಿ. ಅಯ್ಯೋ, ದೇ ಸಾ ಮಿ ಆಸ್ ಅ ಹೀರೋ, ಬಟ್ ಫೇಲಿಯರ್ ನೋಡಿದ್ರು. ಮತ್ತೆ ಅದಾದ ಮೇಲೆ ನನ್ನ ಸಕ್ಸಸ್, ಐ ಸಕ್ಸೀಡೆಡ್ ಆಫ್ಟರ್ ಐ ಲಾಸ್ಟ್ ದೆಮ್. ನೂರೊಂದು ನೆನಪು. ಈಗ ಇಷ್ಟೆಲ್ಲ ನೀವು ಕೆಲಸಗಳು ಮಾಡ್ತಿರ್ಬೇಕಾದ್ರೆ, ನೀವು ಟಿಂಬರ್ ಬಿಸ್ನೆಸ್ ಮಾಡಬೇಕಾದ್ರೆ ಆ್ಯಂಡ್ ರೆಸ್ಟೋರೆಂಟ್ ಮಾಡಬೇಕಾದ್ರೆ ನಮ್ಮ ಇಂಡಸ್ಟ್ರಿನ ಫಾಲೋ ಮಾಡ್ತಾ ಇದ್ರಾ? ಹಾಂ, ಎಸ್, ಐ ಫಾಲೋ ಯು. ಓಕೆ, ನಾನು ಮತ್ತೆ ಇದನ್ನೆಲ್ಲ ನಾನು ಫಾಲೋ ಮಾಡ್ತೇನೆ. ಆಲ್ ದಟ್ ಸಿನಿ ನಿಮ್ಮದು ನ್ಯೂಸ್ಗಳನ್ನೆಲ್ಲ ಅದನ್ನು ಫಾಲೋ ಮಾಡ್ತಾ ಇರ್ತೇನೆ. ದರ್ಶನ್ದು ಐ ಆಮ್ ರಿಯಲಿ ಸ್ಯಾಡ್. ಪಾಪ, ಒಳ್ಳೆ ಮೀಟ್ ಮಾಡಿದ್ರೆ ಯಾವಾಗ ದರ್ಶನನ್ನು ನಾನು ಆಮೇಲೆ ಅವ್ರು ನನಗೆ ಆ ಟೈಮಲ್ಲಿ ಅವನಿದು ಯಾವುದು ಮೆಜೆಸ್ಟಿಕ್, ಆ ಟೈಮ್ ನನಗೆ ಸಿಕ್ಕಿದ್ದ ಅವನು. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಹಿ ಆಸ್ಕ್ಡ್ ಮೈ ಬ್ಲೆಸ್ಸಿಂಗ್ಸ್, ಐ ಗೇವ್ ಮೈ ಬ್ಲೆಸ್ಸಿಂಗ್ಸ್, ವಿ ಹಗ್ಡ್ ಈಚ್ ಅದರ್. ದಟ್ ವಾಸ್ ಓನ್ಲಿ ಒನ್ಸ್ ಐ ಮೆಟ್ ದರ್ಶನ್. ಸೌಂದರ್ಯ ಅವರ ಟ್ರಾಜಿಡಿ ಆದಾಗ ನೀವು ಎಲ್ಲಿದ್ರಿ? ಐ ವಾಸ್ ಇನ್ ಬಾಂಬೆ. ಹೆಂಗೆ ಗೊತ್ತಾಯ್ತು? ನಂಗೆ ಫೋನ್ ಮಾಡಿದ್ರು. ನನ್ನ ಫ್ಯಾಮಿಲಿ ಅವ್ರ ಫೋನ್, ನನ್ನ ಫ್ಯಾಮಿಲಿ ಪೀಪಲ್ಸ್ ಕಾಲ್ಡ್ ಮೀ. ಸ್ಯಾಡ್ ಪಾರ್ಟ್, ರಿಯಲಿ ಸ್ಯಾಡ್. ಬರೋಕ್ಕಾಗಲಿಲ್ಲ ನೀವು? ದಟ್ ಆಲ್ ಆಫ್ ಅ ಸಡನ್ ಇಟ್ ಹ್ಯಾಪನ್ ಅಲ್ಲ, ಬರೋಕ್ಕಾಗಿಲ್ಲ. ಸೊ ಸೌಂದರ್ಯ ಇಲ್ಲ ಅಂದ ತಕ್ಷಣ ಫಸ್ಟ್ ನಿಮ್ಮ ತಲೆಗೆ ಬಂದಿದ್ದೇನು ಅವಾಗ? ಡೆಫಿನೆಟ್ಲಿ ಆ ಸಾಂಗ್ ಎಲ್ಲ ನನಗೆ ಐ ವಾಸ್ ಸೀಯಿಂಗ್ ದ್ಯಾಟ್, ಐ ವಾಸ್ ರಿಯಲಿ ಫೀಲಿಂಗ್ ಸ್ಯಾಡ್. ಬಟ್ ನನಗೆ ಸ್ಯಾಡ್ ಏನಂದರೆ ದ ವೇ ಅವರು ತುಂಬ ಕಷ್ಟದಲ್ಲಿ ಬಂದದ್ದು. ಹೌದು. ದೆನ್ ಅಮರ್ ವಾಸ್ ವೆರಿ ಗುಡ್ ಆ್ಯಂಡ್ ಬೋತ್ ಆಫ್ ದೆಮ್. ಐ ವಾಸ್ ಥಿಂಕಿಂಗ್ ಅಬೌಟ್ ಅವರ್ ಮದರ್, ಹೌ ಶಿ ವಿಲ್ ಫೀಲ್, ಹೌ ಕ್ಯಾನ್ ವಿ ಫೇಸ್. ಇಬ್ರು ಹೋಗ್ಬಿಟ್ರಲ್ಲ. ಶಿ ಗಾಟ್ ಮ್ಯಾರಿಡ್ ಅಗೇನ್. ಅದು ಇಯರ್ ಆಗಿತ್ತೇನೋ ಅವ್ರ ಮದುವೆ ಆಗಿ. ಅದೇ ಸ್ಯಾಡ್, ವೆರಿ ಸ್ಯಾಡ್. ಅದನ್ನು ನಾನು ಅದೇ ಹೇಳಿದಲ್ಲ, ಐ ಡೋಂಟ್ ವಾಂಟ್ ಟು, ಆ ಸ್ಯಾಡ್ ಪಾರ್ಟನ್ನು ಐ ಡೋಂಟ್ ವಾಂಟ್ ಟು ರಿಮೆಂಬರ್ ಓನ್ಲಿ, ವಿಲ್ ಜಸ್ಟ್ ಫಾರ್ಗೆಟ್ ಇಟ್ ಅಂತ. ಕರೆಕ್ಟ್, ಟ್ರೂ, ವೆರಿ ದ್ಯಾಟ್ ವಿ ಹ್ಯಾವ್ ಟು ಡಿಲೀಟ್. ವೆರಿ ಟ್ರೂ. ಇಷ್ಟು ಮಧ್ಯದಲ್ಲಿ ಇದೆಲ್ಲ ಮಾಡ್ತಿರ್ಬೇಕಾದ್ರೆ ಐ ಹರ್ಡ್ ದಟ್ ನೀವು ಒಂದು ತುಳು ಸಿನಿಮಾ ಕೂಡ ಪ್ರೊಡಕ್ಷನ್ ಮಾಡಿದ್ರಿ. ತುಳು ಪ್ರೊಡ್ಯೂಸ್ ಮಾಡಿದ್ದು ನಾವು ಎಕ್ಕಸಕ ಅಂತ. ಅದರಲ್ಲಿ ನಮ್ಮದು ಹೀರೋಯಿನ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ದು ಸೋನಲ್ ಮೊಂತಾರೋ. ಓ, ಇವಾಗ ಈ ತರುಣ್ ಸುಧೀರ್ ಅವ್ರದ್ದು ಹೆಂಡತಿ. ಸೊ ನೀವೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ? ಎಸ್, ವಿ ಓನ್ಲಿ ಇಂಟ್ರೊಡ್ಯೂಸ್ಡ್ ಓಕೆ ಟು ಅವರ್ ಇಂಡಸ್ಟ್ರಿ, ತುಳು ಇಂಡಸ್ಟ್ರಿ. ಹೆಂಗಾಯ್ತು ಪಿಕ್ಚರ್ ಅದು? ಪಿಕ್ಚರ್ ನಾವು 3 ಜನ ಪಾರ್ಟ್ನರ್ಸ್, ಕಿಶೋರ್ ಡಿ ಶೆಟ್ಟಿ, ಚಂದ್ರರಾಜ್ ಶೆಟ್ಟಿ ಮತ್ತು ನಾನು. 3 ಜನ ನಾವು 1,25,00,000 ನನಗೆ ಇನ್ವೆಸ್ಟ್ಮೆಂಟ್ ಬಜೆಟ್ಸ್ ಮಾಡಿದೆ ನಾನು. ಇಲ್ಲಿ ಮ್ಯಾಂಗ್ಳೂರ್ ಈಸ್ ಅ ವೆರಿ, ಅಂದರೆ ತುಳು ಇಂಡಸ್ಟ್ರಿ ಇಸ್ ಅ ವೆರಿ ಸ್ಮಾಲ್ ಇಂಡಸ್ಟ್ರಿ, ಬಟ್ ವಿ ಲಾಸ್ಟ್. ಪಿಕ್ಚರ್, ಬಿಲೀವ್ ಇಟ್ ಆರ್ ನಾಟ್ ರಘು, ಯು ಸಿ ದ ಮೂವಿ, ಸ್ಟಿಲ್ ಇಟ್ ಇಸ್ ಅಷ್ಟು, ಇಟ್ಸ್ ಅ ಕಲ್ಟ್ ಮೂವಿ ಇನ್ ತುಳು ಮೂವಿ ಎಕ್ಕಸಕ ಅಂತ. ವೆರಿ ಗುಡ್ ಮೂವಿ, ವೆರಿ ಕಾಮಿಡಿ ಎಲ್ಲ ಬ್ಯೂಟಿಫುಲ್ ಆಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ ಅಷ್ಟು, ಅಂದರೆ ಯಾಕಂದರೆ ಇಲ್ಲಿರೋದು 45 to 50 shows ದಿಸ್ ಆನ್ ತುಳು. ಬಟ್ ಯು ನೋ ದಟ್ ಮಚ್ ಕಲೆಕ್ಷನ್ ವಿ ಡಿಡ್ ನಾಟ್ ಹ್ಯಾವ್. ನೀವು ಆ್ಯಕ್ಟ್ ಮಾಡಿಲ್ವಾ? ಇಲ್ಲ, ನಾನು ಮಾಡಿಲ್ಲ. ಐ ನಾಟ್ ವಾಂಟೆಡ್ ಟು ಆ್ಯಕ್ಟ್. ವೈ? ನೋ, ಐ ಥಾಟ್ ಲೆಟ್ ದೆಮ್ ಡೂ ಅಂತ. ನನಗೆ ತುಂಬ ಅಂತ ತುಳು ಪಿಕ್ಚರ್ ನಂಗೆ ಆಫರ್ ಬರ್ತಾ ಇರ್ತದೆ, ಬಟ್ ಐ ಡೋಂಟ್ ವಾಂಟ್ ಟು ಡೂ ಇನ್ ತುಳು. ಕನ್ನಡ ಯಾವುದು? ನೋ, 100% ನಾನು ಹೇಳಿದಲ್ಲ, ನಾನು ಕನ್ನಡದಲ್ಲಿ ನಾವು ಮಾಡ್ತೇವೆ. ನಾನು ಮಾಡುವಾಗ ಐ ವಾಂಟ್ ಅ ಗುಡ್ ಸೆಟ್. ಮೇ ಬಿ ಐ ಮೇ ಪ್ರೊಡ್ಯೂಸ್ ಆಲ್ಸೋ ಫ್ಯೂಚರಲ್ಲಿ. ಬಟ್ ಈಗ ಏನಾಗಿದೆ ಅಂದರೆ, ಲೆಟ್ ಅಸ್ ಬಿ ಇನ್ ದ ರಿಯಾಲಿಟಿ. ಟ್ರೂ, ಇವತ್ತು ಇಂಡಸ್ಟ್ರಿ ಇಸ್ ನಾಟ್ ವರ್ಕಿಂಗ್. ಇಟ್ ಇಸ್ ನಾಟ್ ವರ್ಕಿಂಗ್. ಕರೆಕ್ಟ್. ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಾನು ಆ್ಯಸ್ ಅ ಬಿಸ್ನೆಸ್ ಮ್ಯಾನ್, ಇಫ್ ಐ ಆಮ್ ಥಿಂಕಿಂಗ್, ಅ ಕಾಮನ್ ಮ್ಯಾನ್ ನಮ್ಮ ಇಂಡಸ್ಟ್ರಿ ಒಂದು ಥಿಯೇಟರ್ಗೆ ಬರಬೇಕಾದ್ರೆ ಹಿ ಹ್ಯಾಸ್ ಟು ಸ್ಪೆಂಡ್ 2,000 to 3,000. ಕಾಮನ್ ಮ್ಯಾನ್. ಎಕ್ಸಾಕ್ಟ್. ಇಟ್ ಈಸ್ ಇಂಪಾಸಿಬಲ್ ಫಾರ್ ಅ ಕಾಮನ್ ಮ್ಯಾನ್. ನಾವು ಒಂದು ಪರ್ಟಿಕ್ಯುಲರ್, ನಾವು ಒಂದು ಫ್ಯಾಮಿಲಿ ಹೋದರೆ ಒಂದು 5,000 6,000 ಖರ್ಚಾಗುತ್ತೆ. ಕರೆಕ್ಟ್. ಕರೆಕ್ಟ್. ಆ್ಯಂಡ್ ಇಫ್ ದ ಮೂವಿ ಇಸ್ ನಾಟ್ ಗುಡ್, ಫರ್ಗೆಟ್ ಅಬೌಟ್ ಇಟ್. ಕರೆಕ್ಟ್. ಇಟ್ ಈಸ್ ನಾಟ್ ಈಸಿ. ನಮ್ಗೆ ಏನು ಮಾಡಬೇಕಂದ್ರೆ, ವಿ ಹ್ಯಾವ್ ಟು ಗೆಟ್ ಅ ಕಾಮನ್ ಮ್ಯಾನ್ ಇನ್ಸೈಡ್ ದ ಥಿಯೇಟರ್. ಹೌ ವಿ ಕ್ಯಾನ್ ಗೆಟ್ ಇಟ್, ದ್ಯಾಟ್ ವಿ ಹ್ಯಾವ್ ಟು ಪ್ಲ್ಯಾನ್. ಇಲ್ಲಿ ಹೇಗಿದೆ ಮಂಗಳೂರಲ್ಲಿ ಟಿಕೆಟ್ ರೇಟ್ಸು ಇದೆಲ್ಲ? ನಾನು ಜಾಸ್ತಿ ಇದೆ. ಸಿಂಗಲ್ಸ್ ಈಗೆಲ್ಲ ಮಾಲಲ್ಲಿ ಜಾಸ್ತಿ ಹೋಗೋದು. ಯು ಹ್ಯಾವ್ ಟು, ಈಗ ಇದು ಚೆನ್ನೈಯಲ್ಲೆಲ್ಲ ನಾನು ಥಿಯೇಟರ್ಗೆ ಹೋಗಿದ್ದೆ, ಅವ್ರದ್ದೆಲ್ಲ ಸಿಂಗಲ್ ಸ್ಕ್ರೀನ್ ಇದೆ,
ಬಟ್ ದ ವೇ ದೇ ಅಲ್ಲಿ ಎಲ್ಲ ಅಷ್ಟು ಏನು ಕಾಸ್ಟ್ಲಿ ಏನಿಲ್ಲ ಒಳಗೆ ಇದೆಲ್ಲ ಹೋದ್ರೆ ಈಟಬಲ್ಸ್ ಆ್ಯಂಡ್ ಆಲ್ ಹಿಯರ್ ಇಲ್ಲ ಆಮೇಲೆ ಅಲ್ಲಿ ಮಾಲ್ಗಳಲ್ಲೂ ರೇಟ್ಸ್ ಕಡಿಮೆ ಇದೆ, ರೇಟ್ ಆಫ್ ಅಡ್ಮಿಷನ್ ಕಡಿಮೆ ಇದೆ ಥಿಯೇಟ್ರಲ್ಲಿ. ಆಂಧ್ರದಲ್ಲಿರ್ಬೋದು, ತಮಿಳ್ನಾಡಲ್ಲಿರ್ಬೋದು, ತೆಲಂಗಾಣದಲ್ಲಿರ್ಬೋದು, ರೇಟ್ ಆಫ್ ಅಡ್ಮಿಷನ್ ನಮ್ಮಲ್ಲೇ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ, ತುಂಬ ಜಾಸ್ತಿ. ಅದು ಇಂಪಾಸಿಬಲ್. ಐ ವಿಲ್ ಟೆಲ್ ಯು, ಈಗಾದರೆ ಇಟ್ ಈಸ್ ಗೋಯಿಂಗ್ ಟು ವಿ ಆರ್ ಗೋಯಿಂಗ್ ಟು ಲೂಸ್. ಈಗಲೇ ಕಳ್ಕೊಂಡ್ಬಿಟ್ಟಿದ್ದೀವಿ ಸುಮಾರು 100%. ಇದು ಏನಾಗಿದೆ ಗೊತ್ತಾ, ಯು ಹ್ಯಾವ್ ಹರ್ಡ್ ಅಬೌಟ್ ದಟ್ ಸ್ಟೋರಿ ಅಬೌಟ್ ದ ಹೆನ್ ವಿತ್ ದ ಗೋಲ್ಡನ್ ಎಗ್. ಗೋಲ್ಡನ್ ಎಗ್, ಚಿನ್ನದ ಮೊಟ್ಟೆ ಕೋಳಿ ಒಮ್ಮೆನೆ ಕುಯ್ಲಿಕ್ಕೆ ಹೋಗೋದು ಅದನ್ನು. ಇಟ್ಸ್ ನಾಟ್ ಪಾಸಿಬಲ್. ಮೇಕ್ ಪೀಪಲ್ ಟು ಕಮ್, ಕಾಮನ್ ಪೀಪಲ್ ಬರಬೇಕು ಇಂಡಸ್ಟ್ರಿ, ಆರ್ ಎಲ್ಸ್ ಇಂಡಸ್ಟ್ರಿ ವಿಲ್ ನೆವರ್ ಗೋ. ಅದಕ್ಕೆ ಏನಾಗುತ್ತೆ ಗೊತ್ತಾ, ದೇ ವಿಲ್ ವೆಯ್ಟ್ ಫಾರ್ ಇದು ಏನು ಹೇಳ್ತಾರೆ ಅದು OTT ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾರೆ, ಆರ್ ಎಲ್ಸ್ ದೇ ವಿಲ್ ಯೂಸ್ ಸಮ್ ಅದರ್ ಡಬ್ಡ್ ಪೈರೇಟೆಡ್. 5,000 ಕೊಡೋದು ಒಳ್ಳೇದ, 500 ರೂಪಾಯಿ ಕೊಟ್ಟು ಮುಗಿ 500 ಸಹ ಅಲ್ಲ, ಫ್ರೀಯಲ್ಲಿ ಬರುತ್ತೆ. ಫ್ರೀಯಲ್ಲಿ ಬರುತ್ತೆ. ಸಮ್ಟೈಮ್ಸ್ ವಿ ಆಲ್ಸೋ ಥಿಂಕ್ ದ ಸೇಮ್ ಥಿಂಗ್ ಅಲ್ಲ. ಕರೆಕ್ಟ್, ಐ ಅಗ್ರಿ. ಅಂದರೆ ನಮ್ದು ಮೂಲ ಫಸ್ಟ್ ಭದ್ರ ಮಾಡ್ಕೋಬೇಕು, ನಾವು ಮಾಡಬೇಕು. ಇಟ್ಸ್ ನಾಟ್ ಪಾಸಿಬಲ್, ಇಟ್ಸ್ ಇಂಪಾಸಿಬಲ್. ಇನ್ನು ಅಪ್ಪ ಅಮ್ಮಗಿರಿ, ಅಪ್ಪ ಅಮ್ಮ ನಿಮ್ಮ ಈ ಬಿಸ್ನೆಸ್ನ ಸಕ್ಸಸ್ಸು, ಇಲ್ಲಿ ಒಂದು ನೀವು ಮಾಡಿದ ಅಚೀವ್ಮೆಂಟ್ಸ್ನೆಲ್ಲ ನೋಡಿದ್ರ ಏನಂದ್ರು? ನನಗೆ ಅದೇ ಒಂದು ಭಾಳ ಬೇಸರ ರಘು. ನನ್ನ ಸಕ್ಸಸ್ ದೇ ಡಿ ನಾಟ್ ಸಿ. ಅಯ್ಯೋ, ಬಿಕಾಸ್ ದ್ಯಾಟ್ ಈಸ್ ನನ್ನ ಮೂವಿಯಲ್ಲಿ ಫೇಲಿಯರ್ ಆದೆ ನಾನು. ದೇ ಸಾ ಮಿ ಆ್ಯಸ್ ಅ ಹೀರೋ, ಬಟ್ ಫೇಲಿಯರ್ ನೋಡಿದ್ರು. ಮತ್ತು ಅದಾದ ಮೇಲೆ ನನ್ನ ಸಕ್ಸಸ್, ಐ ಸಕ್ಸಿಡೆಡ್ ಆಫ್ಟರ್ ಐ ಲಾಸ್ಟ್ ದೆಮ್. ಅಯ್ಯೋ, ದ್ಯಾಟ್ ವಾಸ್ ರಿಯಲಿ ಅದು ಸ್ಯಾಡ್ ಪಾರ್ಟ್ ನನಗೆ. ಅದೊಂದು ಯಾವಾಗ ಅಪ್ಪ ಅಮ್ಮ ಇದಾಗಿದ್ದು? ಪಪ್ಪ ತೀರಿಯೋದು 2021 ದಟ್ ಕೊರೋನಾ ಟೈಮಲ್ಲಿ. ಏನಾಗಿತ್ತು ಅಪ್ಪಗೆ? ಇಲ್ಲ, ಇಟ್ಸ್ ನಾಟ್ ಕೊರೋನಾ ಎಕ್ಸಾಕ್ಟ್ಲಿ, ಬಟ್ ಹಿ ವಾಸ್ ಇನ್ಫ್ಯಾಕ್ಟ್ ಆ ಟೈಮಲ್ಲಿ ಪ್ರಾಪರ್ ಮೆಡಿಕಲ್ ಎಲ್ಲ ಇದಿರಲಿಲ್ಲ. ಹೌದು ಹೌದು. ಸೊ ಅದೊಂದು ಪ್ರಾಬ್ಲಮ್ ಆಗಿತ್ತು. ಎಲ್ಸ್ ಮದರ್ ವಾಸ್ ನಾಟ್ ವೆಲ್. ಅಮ್ಮ ಯಾವಾಗ ತೀರೋದು? ಅಮ್ಮ ತೀರಿಯೋದು 2011. ಓ, ಅಪ್ಪಗಿನ ಮುಂಚೆನೇ? ಅಪ್ಪನ ಮುಂಚೆ 2011. ದಟ್ ಅಫೆಕ್ಟೆಡ್ ಯು? 100%. ಐ ವಾಸ್ ಟೋಟಲಿ, ಬಿಕಾಸ್ ನಾನು ಅದೇ ಹೇಳಿದಲ್ಲ, ನಾನು ಎಲ್ಲದನ್ನು, ನೀವು ಅಮ್ಮನ ಮಗ ಅಂತಾನೆ ಹೇಳಿದ್ರಿ. ಅದೇ, ನಾನು ಎಲ್ಲದನ್ನು ನನ್ನ ತಾಯಿ ಹತ್ರನೇ ಶೇರ್ ಮಾಡೋದು, ಎವ್ರಿಥಿಂಗ್. ಶಿ ವಾಸ್ ಮೈ, ಬಿಕಾಸ್ ನಾನು ಅವ್ರ ಹತ್ರನೇ ಶೇರ್ ಮಾಡೋದು ಎಲ್ಲದನ್ನು. ನಾನು ಅವರ ಸೌಂದರ್ಯ ಐ ಶು ಟೆಲ್ ಮೈ ಮದರ್. ಪ್ರೇಮನ್ ಜೊತೆ ಒಮ್ಮೆ ಪ್ರೇಮನ್ ಜೊತೆ ಮಾತಾಡಿದ್ರು. ಸೊ ದಟ್ ವಾಸ್ ಗುಡ್ ಮೆಮರಿ. ಏನಾಗಿತ್ತು ಅಮ್ಮಗೆ? ಅಂದರೆ ಹುಷಾರಿರಲಿಲ್ಲ? ಶಿ ವಾಸ್ ಮಲ್ಟಿಪಲ್ ಮೈಲೋಮಾ ಅಂತ. ಇಟ್ ವಾಸ್ ಅ ಡೆಡ್ಲಿ ಕ್ಯಾನ್ಸರ್. ಬಟ್ ಶಿ ವಾಸ್ ಸರ್ವೈವ್ಡ್. ಒಂದು ಆಫ್ಟರ್ ದ ಡಯಾಗ್ನೋಸ್ ಆದಮೇಲೆ ಶಿ ಸರ್ವೈವ್ಡ್ ಫಾರ್ 14 years. ಗುಡ್. 14 years. ಓ ಮೈ ಗಾಡ್. ಅದೇ 14 years ಶಿ ಸರ್ವೈವ್ಡ್. ಅಂದರೆ 64 ತನಕ ಇದ್ರು ಅವರು. ದೆನ್ ಗಾಡ್ಸ್ ಇದೆಲ್ಲ ಅದರ. ಎಸ್, ಇವಾಗ ಅಮ್ಮ ಬಂದಿದ್ದಾರಲ್ಲ ಮಗಳ ರೂಪದಲ್ಲಿ. ಅದು ಬಂದಿದ್ದಾರೆ, ಅಮ್ಮ ಬಂದಿದ್ದಾರೆ ಮತ್ತೆ ನಿಮ್ಮ ಹತ್ರನೇ. ಮದುವೆ ಆಗಿದೆ ಯಾವಾಗ ಗಿರೀಶ್ಗೆ? 2011. ದಟ್ಸ್ ವಾಟ್. ಓ, ಅಪ್ಪ ಇದ್ರಾ? ಅಪ್ಪ ಇದ್ರು. ಓಕೆ, ಮೇಡಮ್ ಹೆಸರೇನು? ರಾಜಶ್ರೀ. ಓಕೆ, ಎಲ್ಲಿ ಅವರು ಮೇಡಮ್? ಅವರು ಬಾಂಬೆನೇ, ಬಟ್ ಬಾರ್ನ್ ಆ್ಯಂಡ್ ಬಾಟ್ ಅಪ್ ಬಾಂಬೆ, ಬಟ್ ಶಿ ಇಸ್ ಫ್ರಮ್ ಮ್ಯಾಂಗ್ಳೂರ್. ಎಸ್, ಮ್ಯಾಂಗ್ಳೂರ್. ಓಕೆ. ಎಷ್ಟು ಜನ ಅಂದರೆ ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅರೇಂಜ್. ಅಮ್ಮ ಇದ್ರಾಗ? ಮಮ್ಮಿ ವಾಸ್ ದೇರ್. ಅಮ್ಮ ಯಾವಾಗ? ಮಮ್ಮ ಅದೇ ನನ್ನ ಮದುವೆ ಆಗಿ ಆಫ್ಟರ್ 8 months. ಓ, ಆಫ್ಟರ್ 8 months. ಅದಾರ ಅಟ್ಲೀಸ್ಟ್ ನೋಡಿದ್ರಲ್ಲ? ನೋಡಿದ್ರು, ಅದೆಲ್ಲ ನೋಡಿದ್ರು. ದಟ್ ಈಸ್ ಎಸ್, ವೆರಿ ರಿಲೀವಿಂಗ್. ಎಸ್. ಹೇಗಿತ್ತು ಮದುವೆ ಆದಮೇಲೆ ಮ್ಯಾರಿಡ್ ಲೈಫ್? ದಟ್ಸ್ ವಾಟ್. ನಾನು ಅದು 8ನೇ ತಿಂಗಳು ಐ ವಾಸ್ ವೆರಿ ಅಟ್ಯಾಚ್ ಟು ಮೈ ಮದರ್. ಸೊ ವಿ ಹ್ಯಾಡ್ ಸ್ವಲ್ಪ ನನಗೆ ಇದಾಗಿತ್ತು. ಐ ವಾಸ್ ಇನ್ ಟು ಡಿಪ್ರೆಷನ್ ಫಾರ್ ಒಂದು ವರ್ಷ. ದೆನ್ ಐ ಕೇಮ್ ಔಟ್ ಆಫ್ ಇಟ್. Then it was okay. Till now, touch wood, we are okay. ಮಕ್ಕಳು ಎಷ್ಟು ಜನ? 2 ಜನ. ದೊಡ್ಡ ಮಗ ಶೌರ್ಯ ಅಂತ. ಶೌರ್ಯ. ಆ್ಯಂಡ್ ಮಗಳು ಸಾಚಿ. ಶೌರ್ಯ ಈಸ್ ಅ ವೆರಿ ಟಾಲ್ ಗೈ ಲೈಕ್ ಮೀ. ಓಕೆ. ಈಗ ಅವ್ನು ರೆಸಿಡೆನ್ಷಿಯಲ್ ಸ್ಕೂಲಿಗೆ ಹೋಗ್ತಿದ್ದಾನೆ. ಓಕೆ. ಸೊ ಅವನನ್ನು ಈಗ ಮಗಳು ಇಲ್ಲೇ ಮಂಗಳೂರಲ್ಲಿ 5th standard. ಓಕೆ. ಸೊ ಎಲ್ಲರೂ ಸಾಚಿ ಅವರಲ್ಲಿ ಅಮ್ಮನ ಕ್ವಾಲಿಟೀಸ್ ಕಾಣುತ್ತಾ ನಿಮಗೆ? ಅಂದರೆ ನಿಮ್ಮ ತಾಯಿಗಿದ್ದಿದ್ದು ಕೆಲವು ಏನಾದರೂ? ಇವಾಗ ನನಗೆ ಜನರಲಿ ನನ್ನ ತಾಯಿ ಹೋದ್ಮೇಲೆ ಆ್ಯಕ್ಚುಲಿ ಐ ಡೋಂಟ್ ನೋ ಅಬೌಟ್ ತಾಯಿ. ನನ್ನ ಕ್ಯಾರೆಕ್ಟರ್ ಕಾಣ್ತಾ ಇದೆ ಅವನಿಗೆ. ಮಗಳಿಗೆ ಸಿದೆ, ಮಗನಿಗೆ ಸಿದೆ. ಓ, ಆ್ಯಕ್ಟಿಂಗ್ ದ? ಎಸ್. ಬೋತ್ ಆರ್ ವೆರಿ ಫೋಟೋ. ನೋಡಿದಾರ ನಿಮ್ಮ ಪಿಕ್ಚರ್ ಎಲ್ಲ? ನೋಡಿದ್ದಾರೆ. ಆ್ಯಂಡ್ ದಟ್ಸ್ ವಾಟ್. ಅವರಿಗೆ ಈಗ ಮೊನ್ನೆ ನಿನ್ನೆ ರೆಸಿಡೆನ್ಷಿಯಲ್ ಸ್ಕೂಲಿಗೆ ನಾನು ಆಫ್ಟರ್
ನೀವು ಹೇಳಿದ್ರಲ್ಲ, ಐ ಆಮ್ ನೋವೇರ್ ಕನೆಕ್ಟೆಡ್ ಟು ಪೀಪಲ್. ಹ್ಮ್ ನಾನು ಅಲ್ಲಿ ಎಲ್ಲ ಬಾಗಲಕೋಟೆ, ಅಲ್ಲಿ ಅವ್ರು ಬರುದು, ಬಾಗಲಕೋಟೆ, ಚಿಕ್ಕಬಳ್ಳಾಪುರ, ಅಲ್ಲ ಮೈಸೂರು, ನಿಜವಾದ ಸಿನಿಮಾ ಪ್ರೇಮಿಗಳಿಗೆ ಸಿನಿಮಾ, ಮೈಸೂರು. ನಾನು ನನ್ನ ಮಗನ ನೋಡ್ಲಿಕ್ಕೆ ಹೋದದ್ದು. ದೇ ಆಲ್ ಕೇಮ್ ಅಂಡ್ ಟುಕ್ ಪಿಕ್ಚರ್ ವಿತ್ ಮೀ. ದೇ ಆರ್ ಆಲ್ ಸೋ ಹ್ಯಾಪಿ ದಟ್, ಚಿಕ್ಕ ಮಕ್ಕಳೆಲ್ಲ ದೇ ನೋ ಮೀ, ದೇ ರೆಕಗ್ನೈಸ್ ಮೀ ಸ್ಟಿಲ್. ಅದು ನನಗೆ ಬಹಳ ಖುಷಿ ಆಯಿತು. ಅಂದರೆ ಸ್ಟಿಲ್ ದೇ ರಿಮೆಂಬರ್ ಮೀ. ಅಂದರೆ ಐ ಹ್ಯಾವ್ ಮೇಡ್ ಸಮ್ ಇಂಪ್ಯಾಕ್ಟ್. 100% ಇಂಪ್ಯಾಕ್ಟ್ ಇಸ್ ದೇರ್ ಇನ್ ದ ಇಂಡಸ್ಟ್ರಿ. ದಟ್ ಇಸ್ ದ ಮ್ಯಾಜಿಕ್ ಆಫ್ ಸಿನಿಮಾ Exactly. ಸಿಲ್ವರ್ ಸ್ಕ್ರೀನ್. ಎಸ್. ಮತ್ತು ಇನ್ನೊಂದು ಏನಂದರೆ, ಆಫ್ಟರ್ ಸೌಂದರ್ಯ ಎಕ್ಸ್ಪೈರ್ ಆದಮೇಲೆ ದಟ್ ಮೂವಿ ಇಸ್ ಕೀಪ್ ಆನ್ ಕಂಟಿನ್ಯೂಲಿ ಕಮಿಂಗ್ ಇನ್ ದ ಟೆಲಿವಿಷನ್. ಸೊ ಪೀಪಲ್ ನೋ ಮೀ, ಹಾಗೆ ನೋ ಮೀ ಅಬೌಟ್ ದಟ್. ಸೊ ಇವತ್ತಿನ ಸಿನಿಮಾಗಳೆಲ್ಲ ನೋಡ್ತಾ ಇದ್ದೀರಾ, ಏನು ಅನ್ಸುತ್ತೆ ಇವತ್ತಿನ ಇಂಡಸ್ಟ್ರಿ ನೀವು ನೋಡಿದಾಗ? ಈಗ ನೋಡಿ, KGF ಮಾಡಿದರು, ಇಟ್ ವಾಸ್ ಅ ವೆರಿ ಗುಡ್ ಮೂವಿ. ಎಲ್ಲ ಪಿಕ್ಚರ್ ಮಾಡಿದ್ದಾರೆ, ಬಟ್ ಆ ಪಿಕ್ಚರನ್ನು ಇಮಿಡಿಯೇಟ್ಲಿ ದೇ ನೋ ಆ ಟೇಸ್ಟ್ ಇದೆಯಲ್ಲ, ತಮಿಳ್ ತೆಲುಗುನವರು ಗೊತ್ತಾಗತ್ತೆ ಅವರಿಗೆ. ದೇ ಡೂ ದಟ್ ಟೈಪ್ ಆಫ್ ಮೂವೀಸ್ 5 to 6 ಇಮಿಡಿಯೇಟ್ಲಿ. ನಮ್ಮದು ಸ್ಲೋ ಇದೆ, ತುಂಬ ಸ್ಲೋ ಇದೆ. ಪೀಪಲಿಗೆ ನಾವು ನೆನೆಸುವಾಗ ಅದು ಆಲ್ರೆಡಿ ಓಲ್ಡ್ ಆಗುತ್ತೆ, ಅಪ್ಡೇಟ್ ಆಗೋದಿಲ್ಲ. ಈಗ ನಿಮ್ಗೆ ಅರ್ಥ ಇದೆ. ಯು ಸಿ, ಅಂದ್ರೆ ಒಂದು ಸ್ಟೈಲ್, ಒಂದು ಪ್ಯಾಟರ್ನ್ ಟ್ರೆಂಡ್ ಅಲ್ಲಿ ಇರಬೇಕಾದ್ರೆ ಟ್ರೆಂಡ್ ಅಲ್ಲಿ ಇರಬೇಕು, ಅದನ್ನ ಅಡಾಪ್ಟ್ ಬೇಗ ಮಾಡ್ಕೋಬೇಕು, ಬೇಗ ಮಾಡಬೇಕು. ಅದು ಅದಾದ ಮೇಲೆ ಅದು ನೆಕ್ಸ್ಟ್ ಜನರೇಷನ್ಗೆ ಹೋಗ್ಬಿಡುತ್ತೆ. ಕರೆಕ್ಟ್. ಅದೇ ಯಾವಾಗಲೂ ಅದು ಸಿನಿಮಾದಲ್ಲಿ ಇವಾಗ ನಮ್ಗೆ ಹೆಂಗೆ ನೇಚರ್ ಅಲ್ಲಿ ಒಂದು ಸಮ್ಮರು, ವಿಂಟರು, ರೈನಿ ಸೀಸನ್ ಅಂತ ಇದೆಯೋ, ಸಿನಿಮಾದಲ್ಲೂ ಒಂದು ಸೀಸನ್ಗಳಿದೆ. ಸೆಂಟಿಮೆಂಟಲ್ ಸೀಸನ್ ಒಂದು, ಆಕ್ಷನ್ಸ್ ಸಿನಿಮಾ ಸೀಸನ್ ಒಂದು, ಅಂಡ್ ಕಾಮಿಡಿ ಸಿನಿಮಾ ಸೀಸನ್ ಒಂದು. ಸೊ ಆ ಸೀಸನ್ ಬಂದಾಗ ಅದನ್ನ ಎನ್ಕೇಶ್ ಮಾಡಿ ಮುಗಿಸ್ಬಿಡ್ಬೇಕು. ನಾನು ಅದನ್ನು ಮಾಡ್ತೇನೆ ಅಂತ ಅದನ್ನ ನೆನೆಸುವಾಗನೇ ಇಟ್ ವಿಲ್ ಟೇಕ್ 1 year ಆಫ್ ಟೈಮ್, ಸ್ಕ್ರಿಪ್ಟಿಂಗ್ 1 ವರ್ಷ, ಅದೆಲ್ಲ ಮಾಡುವಾಗ ಇಟ್ ಲೆಕ್ಸ್. ಮತ್ತೆ ಇನ್ನೊಂದು ಏನಂದ್ರೆ, ನಾನು ಹೇಳಿದಲ್ಲ ನಿಮಗೆ, ಈ ನಾರ್ಮಲ್ ಪೀಪಲ್ ಶುಡ್ ಎಂಟರ್, ದ ಕಾಮನ್ ಪೀಪಲ್ ಶುಡ್ ಎಂಟರ್ ದ ಸಿನಿಮಾ. ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಡೂ. ಟಿಕೆಟ್ಸ್ ಕೊಡಲಿ, ಫ್ರೀ ಒಂದು ಇದು ಕೊಡಲಿ, ಯಾವುದು ಒಂದು ಫುಡ್, ಪಾಪ್ಕಾರ್ನ್ ಏನಾದರೂ ಕೊಡಿ. ಪಾಪ್ಕಾರ್ನಿಗೆ 500 ರೂಪಾಯಿ ಹೇಳಿದ್ರೆ ಪೀಪಲ್ ವಿಲ್ ಗೆಟ್ ಇದಲ್ಲ. ಓಕೆ, ಗಿರೀಶ್ಗೆ ಇವಾಗ ಆ್ಯಕ್ಟಿಂಗಲ್ಲಿ ಅನುಭವ ಇದೆ, ಆ್ಯಂಡ್ ಪ್ರೊಡಕ್ಷನ್ ಮಾಡಿದ್ದೀರಾ ತುಳು ಸಿನಿಮಾ, ಕನ್ನಡನ ಮಾಡಬೇಕು ಅಂತ ಇದ್ದೀರಾ. ಡೈರೆಕ್ಷನ್ ಏನಾದರೂ? 2 ರೂಪಾಯಿ ಸಾಲ ಇಡು, ಕೊಡೋವನಿಗೆ ನಾಳೆ 2 ರೂಪಾಯಿ ಸಾಲ ಇಡು, ನನ್ನದು ಹಣ ಇಲ್ಲ ಅಂತ. ಅವನೇ ಹೇಳುದು ಯಾರಿಗೆ? ಕಳ್ಳರಿಗೆ. ಬಡ್ಡಿ ಮಗನ ಹತ್ರ ಬಹಳ ಹಣ ಇದೆ ಅಂತ. ಸಾರಿ, ಯು ಅಂಡರ್ಸ್ಟ್ಯಾಂಡ್? ಐ ನೋ. ಸೊ ದಿಸ್ ಇಸ್ ವಾಟ್ ಲೈಫ್ ಈಸ್. ಇಫ್ ಯು ಕೀಪ್ ಆನ್ ಟೆಲ್ಲಿಂಗ್ ದಟ್ ವಿ ಹ್ಯಾವ್ ಮನಿ ಅಂಡ್ ಆಲ್, ಪೀಪಲ್ ವಿಲ್ ಗೆಟ್ ಇನ್ ಹಾರ್ಮ್ ಯು 100%. ಎಲ್ಲೂ ಇಲ್ಲಿ ಮಂಗಳೂರು, ಇಂಡಿಯಾದಲ್ಲಿ ಹಂಗೆ ಅಲ್ಲ. ಎಲ್ಲಿ ಇದಿದೆ ಅಲ್ಲಿ ಹಣಿ ಇದೆ, ಅಲ್ಲಿ ಬಂದೇ ಬರುತ್ತೆ.